ಇನ್ನು ನಾಳೆ ಸಂಸತ್ ಆರಂಭವಾಗ್ತಾ ಇದ್ರೆ ಇವತ್ತೇ ಆರ್ ಅಶೋಕ್ ವಾಗ್ದಾಳಿಯನ್ನು ಆರಂಭಿಸಬೇಕು. ರಾಜ್ಯದ ಖಜಾನೆ ಖಾಲಿ ಖಾಲಿ, ಸರ್ಕಾರ ಜಾಲಿ ಜಾಲಿ ಅಂತ ಲೇವಡಿ ಆಗ್ತಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕು. ಉತ್ತರ ಕರ್ನಾಟಕ ರೈತರಿಗೆ ಬಹಳಷ್ಟು ತೊಂದರೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ಇದುವರೆಗೆ ಯಾವ ಯೋಜನೆಯೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿದೆ. ಆರ್ ಅಶೋಕ್ ರಾಜ್ಯದಲ್ಲಿರುವಂಥ ಜೈಲುಗಳೆಲ್ಲ ಬಾರ್ಗಳಾಗಿವೆ ಅಂತ ಹೇಳ್ತಾರೆ. ಇನ್ನು ಕಾರವಾರದಲ್ಲಿ ಪೊಲೀಸರಿಗೆ ಕೈದಿಗಳು ಹೊಡೆದಿದ್ದಾರಲ್ಲ, ಅದನ್ನು ಕೂಡ ಮೆನ್ಷನ್ ಮಾಡ್ತಾ ಮಾತಾಡಿದ್ರು. ಒಂದು ಅರ್ಥದಲ್ಲಿ ನಾಳೆ ಆರಂಭವಾಗಬೇಕಾದಂಥ ಪ್ರಶ್ನಾವಳಿಗಳು ಇವತ್ತಿಂದಲೇ ಶುರು ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಬನ್ನಿ ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ಸೊ ಒಟ್ಟಾರೆಯಾಗಿ ಅವರು ಹೇಳಿದ್ರು, ರಾಜ್ಯದ ಖಜಾನೆ ಖಾಲಿಯಾಗಿದೆ, ಸರ್ಕಾರ ಮಾತ್ರ ಜಾಲಿ ಮೂಡಲ್ಲಿದೆ. ಬೆಳಗಾವಿಯ ರೈತರ ಸಮಸ್ಯೆಗಳೇನಿವೆ ಆ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ. ಅನೇಕ ಪ್ರಶ್ನೆಗಳನ್ನು ಕೇಳೋದಿದೆ ಅಂತ ಹೇಳಿದರು. ನೋಡಬೇಕು ನಾಳೆ ಯಾವ್ಯಾವ ವಿಚಾರಗಳನ್ನು ಇಟ್ಕೊಂಡು ಇವರು ಚರ್ಚೆಯನ್ನು ಮಾಡ್ತಾರೆ, ಯಾವ್ಯಾವ ವಿಚಾರಗಳನ್ನು ಇಟ್ಕೊಂಡು ಇವರು ಪ್ರಶ್ನೆಯನ್ನು ಮಾಡ್ತಾರೆ ಅಂತ ಹೇಳಿ. ಸೊ ಅಧಿವೇಶನ ಅಂತ ಹೇಳಿದರೆ ಬೆಳಗಾವಿಯ ಅಧಿವೇಶನ ಪ್ರತಿ ಬಾರಿಯೂ ಏನಾಗುತ್ತೆ, ಬೆಳಗಾವಿಯ ಅಧಿವೇಶನದಲ್ಲಿ ಹೊರಗಡೆ ಸಾವಿರಾರು ಜನ ಪ್ರತಿಭಟನೆಯನ್ನು ಮಾಡೋದು, ಅದರ ಒಳಗಡೆ ಇವರು ಬರೀ ಗಲಾಟೆಗಳನ್ನು ಮಾಡಿಕೊಂಡು ಚಳಿಗಾಲದ ಅಧಿವೇಶನವನ್ನು ಅದೊಂದು ಪ್ರಯೋಜನಕ್ಕಿಲ್ಲದ ಅಧಿವೇಶನವನ್ನು ಆಗಿ ಮಾಡಿಬಿಟ್ಟಿದ್ದಾರೆ. ಈ ಬಾರಿ ಆದರೂ ಏನಾದರೂ ಪರಿವರ್ತನೆ ಆಗುತ್ತಾ, ಇದರಿಂದ ಜನರಿಗೆ, ರಾಜ್ಯದ ಜನತೆಗೆ ಅನುಕೂಲ ಆಗುವಂತಹ ಚರ್ಚೆಗಳನ್ನು ಮಾಡ್ತಾರ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಸೊ ಯಾವ ರೀತಿಯಲ್ಲಿ ಒಂದು ಆಡಳಿತ ಪಕ್ಷಕ್ಕೆ ಜವಾಬ್ದಾರಿಗಳಿರುತ್ತೋ ಅದೇ ರೀತಿಯಲ್ಲಿ ವಿರೋಧ ಪಕ್ಷಕ್ಕೂ ಕೂಡ ಜವಾಬ್ದಾರಿಗಳಿರುತ್ತೆ. ಕಾಲಹರಣವನ್ನು ಮಾಡದೆ, ವಿಷಯಗಳನ್ನು ಎಲ್ಲೆಲ್ಲಿಗೂ ತಗೊಂಡು ಹೋಗದೆ, ಡೈವರ್ಟ್ ಮಾಡದೆ, ಸರಿಯಾದ ಸಮಯಕ್ಕೆ ಸರಿಯಾದ ವಿಚಾರಗಳನ್ನು ಪ್ರಸ್ತಾಪನೆಯನ್ನು ಮಾಡಿ, ಶೂನ್ಯ ಸಮಯ ಮಾತ್ರವಲ್ಲ ಉಳಿದ ಸಮಯದಲ್ಲೂ ಕೂಡ ಸರಿಯಾದ ಪ್ರಶ್ನೆಗಳನ್ನು ಕೇಳಿದರೆ ರಾಜ್ಯದ ಜನತೆಗೆ ಸ್ವಲ್ಪ ಸಹಾಯ ಆಗುತ್ತೆ. ಸೊ ನಾಳೆಯಿಂದ 10 ದಿನ ಏನೇನು ಚರ್ಚೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರ ರೈತರಿಗೆ ಪರಿಹಾರ ಕೊಡ್ತಿಲ್ಲ, ಅಭಿವೃದ್ಧಿ ಮಾಡ್ತಿಲ್ಲ, ರಾಜ್ಯದ ಅರಣ್ಯ ಪ್ರದೇಶಗಳಲ್ಲಿ ಲೂಟಿ ಆಗ್ತಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ವೀರಪ್ಪನಿದ್ದಾಗಲೇ ಪ್ರಾಣಿಗಳ ಮರಣ ಹೋಮ ಕಡಿಮೆ, ಸಿದ್ದರಾಮಯ್ಯ ಬಂದ ಮೇಲೆ ಪ್ರಾಣಿಗಳ ಮರಣ ಹೋಮ ಜಾಸ್ತಿ ಆಗಿಬಿಟ್ಟಿದೆ. ಕುರ್ಚಿ ಗಲಾಟೆಯಲ್ಲಿ ಅಭಿವೃದ್ಧಿಯನ್ನೇ ಮರೆತಿದ್ದಾರೆ ಈ ಸರ್ಕಾರ ಅಂತ ಮತ್ತಷ್ಟು ಟೀಕೆಗಳನ್ನು ಮಾಡಿದ್ದಾರೆ. ಈ ಎಲ್ಲ ವಿಚಾರವಾಗಿ ಸದನದಲ್ಲಿ ಚರ್ಚೆ ಮಾಡ್ತೇವೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಪ್ರಾಣಿಯಾಗಿರುವಂಥ ಹುಲಿ ಇತ್ತೀಚೆಗೆ ಸತ್ತೋಯ್ತು, ಅದು ಕೂಡ 2 ಬಾರಿ. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಡ್ರಗ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಅದೆಲ್ಲದನ್ನು ಕೂಡ ಧ್ವನಿ ಎತ್ತುವಂಥ ಜವಾಬ್ದಾರಿ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಮೇಲಿದೆ. ಇದೆಲ್ಲದಕ್ಕಿಂತ ಮೊದಲಿಗೆ ಅವರೊಳಗಿನ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಂಡ್ರೆ ಸ್ವಲ್ಪ ಉತ್ತಮ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ನಾಳೆ ಮಾಡಬೇಕಾಗಿದ್ದಂಥ ಮೀಟಿಂಗನ್ನು ಅವರು ಮುಂದೂಡಿಬಿಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನ ಬಹಳ ಪ್ರಮುಖವಾದಂಥ ಅಧಿವೇಶನ. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದಕ್ಕೆ, ಆ ಭಾಗಕ್ಕೆ ಪರಿಹಾರ ಕೊಡುವಂಥದ್ದು, ಮತ್ತು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ರೈತರ ಆತ್ಮಹತ್ಯೆಗಳಾಗಿದೆ. ಮೊನ್ನೆ ತಾನೇ ಕಬ್ಬು ಬೆಳೆಗಾರರಿಗೆ ದೊಡ್ಡ ಒಂದು ಹೋರಾಟ ಆಗಿದೆ. ಸುಮಾರು 300ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು, ಪೊಲೀಸ್ ಜೀಪ್ಗಳು ಎಲ್ಲ ಸುಟ್ಟಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಅಧಿವೇಶನ ನಡೆಯುವಂಥದ್ದು. ನಮ್ಮ BJP ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀರಿ, ನಾವು JDS ಅವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಚರ್ಚೆ ಆಗಬೇಕು, ಪರಿಹಾರ ಸಿಗಬೇಕು, ಪ್ರಾರಂಭ ದಿನದಲ್ಲೇ ಸಿಗಬೇಕು. ಇದಕ್ಕೆ ಮೀನಾವೇಶ ಎಣಿಸ್ಬಾರ್ದು. ಸಿದ್ದರಾಮಯ್ಯನವರು ಪ್ರತಿ ಅಧಿವೇಶನದಲ್ಲೂ ಉತ್ತರ ಕರ್ನಾಟಕಕ್ಕೆ ನಾನು ಘೋಷಣೆಗಳನ್ನು ಮಾಡಿದ್ದಾರೆ. ಹಲವಾರು ಘೋಷಣೆಗಳು, ಸುಮಾರು 50-60 ಘೋಷಣೆ ಮಾಡಿದ್ದಾರೆ. ಇದುವರೆಗೂ ಒಂದು ಘೋಷಣೆನೂ ಕಾರ್ಯರೂಪ ತಂದಿಲ್ಲ. ಕೊನೆಯ ದಿನ ಅಧಿವೇಶನದ ಕೊನೆ 2-3 ದಿನ ಚರ್ಚೆಗಿಡ್ತಾರೆ, ಉತ್ತರ ಹೇಳ್ತಾರೆ, ಓಡೋಗ್ಬಿಡ್ತಾರೆ.
ಇದು ಸಿದ್ದರಾಮಯ್ಯನವರ ಸ್ಟೈಲು. ಈ ಸರಿ ಬಿಡಲ್ಲ. ವಿರೋಧ ಪಕ್ಷದ ನಾಯಕನಾಗಿ ನಾನು ಮೊದಲ ದಿನನೇ ಅದಕ್ಕೆ ಚರ್ಚೆಗೆ ಪಟ್ಟಿಡಿತೀರಿ. ಉತ್ತರ ಕರ್ನಾಟಕ ಫ್ಲಡ್ಡು ಇದ್ರ ಬಗ್ಗೆ ಹೆಚ್ಚು ಚರ್ಚೆಗಳು ಆಗಕ್ಕೆ ಆ, ಬೆಳಗಾವಿ ಅಧಿವೇಶನ ಬಹಳ ಪ್ರಮುಖವಾದಂಥ ಅಧಿವೇಶನ. ಉತ್ತರ ಕರ್ನಾಟಕದ ಭಾಗದ ಈಗ ಪುಟ್ಟದೊಂದು ವಿರಾಮ.